ಅಯ್ಯೋ ಬಾರ್ಲಾ ಹೋಗ್ಬಿಟ್ಟು ಹಂಗೇನಿಯಾ ಏನೇನು ಮಾಡಬೇಕು ಬಟ್ಟೆ ಗಿಟ್ಟೆ ತಗೊಳ್ಳೋದೆಲ್ಲ ಎಲ್ಲಿ ತಗೋಬೇಕು ಏನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಬಿಟ್ಬರ ನೀವು ಹೋಗ್ಬಿಟ್ಟು ಮದುವೆದೆ ಹಂಗಿದ್ರು ನನಗೆ ನಿಶ್ಚಯ ಆಗೋಗ್ಬಿಡ್ತದೆ ಇವಾಗ ಹೋಗ್ಬಿಟ್ಟು ಒಂದೇಗಿತ್ತ ನಿಮ್ಮ ಅತ್ತೆನ ಅತ್ತೆ ಏನಾಯಿತು ಜಾತಕ ಕೇಳಿದ್ರೆ ಹಂಗೆ ಹಿಂಗೆ ಅಂತ ನೀನು ಹೊಸಿ ನಯಸ್ಸಾಗಿ ಮಾತಾಡಬೇಕು ಸರಿನಾ ಹಂಗೆ ಮಾತಾಡಿದ್ರೆ ನೀನು ಅವಳು ಬಗ್ಗೋದು ಇಲ್ಲ ಅಂತಂದರೆ ಮಂತ್ರಕ್ಕೆಲ್ಲ ಮಾವಿನಕಾಯಿ ಉದ್ರಕ್ಕಿಲ್ಲ ಅನ್ನಂಗೆ ನಿಮ್ಮ ಅತ್ತೆ ಒಪ್ಸರ ಅತ್ತೆ ಏನೂ ಕಿಸಿಯಾಗಿಲ್ಲ ಏನು ಮಾಡೋಂಗಿಲ್ಲ ಹೋಗಿ ನಯಸ್ ಮಾಡಿಬಿಟ್ಟು ಮಾತಾಡಿ ನಿಮ್ಮ ಅತ್ತೆ ಹತ್ರ ಸರಿ ಮಾವ ನೀವು ಹೆಂಗೆ ಹೇಳಿದ್ರೆ ಹಾಗೆ ನೆನೆಯ ನಾನಂತನೂ ಅದು ಮದುವೆಗೆ ಏನಾರ ಹೊಸಿ ಖರ್ಚಿಗೆ ಆದರೆ ಮಾವ ನಿಮ್ಮ ಹತ್ರ ಕಾಸಾಯ್ತಾ ಅಲ್ಲ ಏನಾರ ಒಂದು ಅವ್ರದ್ದೇ ಎಲ್ಲ ಇಕ್ಕಿದ್ರು ಒಂದು ಸ್ವಲ್ಪನಾದ್ರೂ ದುಡ್ಡು ಖರ್ಚಾಯ್ತದಲ್ಲ ಬೇಕಾಯ್ತದಲ್ಲ ದುಡ್ಡು ಅಂತ ಹೇಳ್ಬಿಟ್ಟು ನಾನು ಕೇಳ್ತೀವಿ ಅಷ್ಟೇ ನೆನೆಯ ದುಡ್ಡು ಒಂದು ಲಕ್ಷನ ಇದ್ದಿದ್ರೆ ಹೆಂಗೋ ತಾಗೆ ಇದಾಯ್ತಿತ್ತು ನೋಡಿ ಅತ್ತೆ ನಾನು ಹೇಳಿಲ್ವಾ ಇವರಿಬ್ರು ಒಬ್ರಿಗೊಬ್ರು ಗೊತ್ತಿರೋರೆ ಅಂತೇಳ್ಬಿಟ್ಟು ನಾನು ಯಾಕತ್ತೆ ಸುಳ್ಳು ಹೇಳಿ ನೋಡ್ರಿ ಹೆಂಗೆ ಮಾತಾಡ್ತಾವ್ರೆ ಕದ್ದು ಮುಚ್ಚಿ ಅಂತ ಹೇಳ್ಬಿಟ್ಟು ಇದು ವಿಷಯ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಎಷ್ಟು ಕಷ್ಟಪಟ್ಟೆ ನಿಮ್ಗೆ ತಿಳ್ಸಕ್ಕೆ ಅಂತ ಹೇಳ್ಬಿಟ್ಟು ನೋಡು ಇವರಿಬ್ರು ಜೊತೆಗಿರೋದನ್ನ ಒಂದೇ ಕಿತ ಇಟ್ಕೊಟ್ಟಿದ್ದೀನಿ ಅತ್ತೆ ನೀವೇ ನೋಡ್ಕೊಳ್ಳಿ ಮುಂದಕ್ಕೆ ಲಕ್ಷ ತಾನೇ ಒಂದ್ಸನ್ಬಿಡ್ಲ ಲಕ್ಷ ದುಡ್ಡು ನಿಂದಾಯ್ತದೆ ಅಂತಂದ್ಮೇಲೆ ₹1,00,000 ಒಂದ್ಸದಿನ ಕಷ್ಟದ ವಿಷಯ ಆಯ್ತದಿಲ್ಲ ಏನು ಕಷ್ಟದ ವಿಷಯ ಆಗಿಲ್ಲ ಲಕ್ಷ ತಾನೇ ಯಾರ ತಗನ ಸಾಲ ಫಲ ಮಾಡೋಣ ಇಸ್ಕೊಡ್ತೀನಿ ಬಿಡ್ಲ ಏನಂತೆ ಆಮೇಕಿಂದ ನೀನೇನೇ ತೀರಿಸ್ಕೊಂತಿ ಅದೆಲ್ಲನೂ ಅಲ್ವೇನ್ಲ ಇನ್ನೇನು ಅಂತ ಸಾವುಕಾತಿ ಮನೆಗೆ ಹೋದ್ಮೇಲೆ ನೀನು ಒಪ್ಸರೋಣ ಮನೆಗೆ ಹೋದ್ಮೇಲೆ ಯಾ ಪಾರ್ಟಿ ನಿನಗೆ ಸಿಗ್ತದೆ ಹೇಳು ದುಡ್ಡು ಎಲ್ಲ ದುಡ್ಡು ಹೊಡೆದು ಮಜಾ ಮಾಡ್ಕೊಂಡು ಆರಾಮಾಗಿರ್ಬೋದು ₹1,00,000 ಯಾವ ಲೆಕ್ಕ ಹೆಂಗನ ಮಾಡಿ ಯಾರ ತವನ ಇಸ್ಕೊಡ್ತೀನಿ ಬಿಡು ಅಪ್ಸರ ಅತ್ತೆ ಏನ್ಲ ಲೋಪರ್ ನನ್ನ ಮಗನೇ ರಂಗ ನಿನಗಿನ್ನ ಬುದ್ಧಿ ಬರಲ್ವೇನ್ಲ ಥೂ ನಿನ್ನ ನಾಯಿ ಜನ್ಮಕ್ಕಿಷ್ಟು ಬೆಂಕಿ ಯಾಕೆ ಕೊಟ್ಟೋಗ ನೆಗದ್ ಬಿದ್ದು ನೆಳ್ಳಿಕಾಯಾಗೋಗ ಹಾಳಾಗೋಗ ಏನ್ಲ ಬಂದಿರ ನಿಂಗೆ ದೊಡ್ಡರೋಗ ಲೋಪರ್ ನನ್ನ ಮಗನೇ ಏನ್ಲ ಅನ್ಕೊಬಿಟ್ಟಿದ್ಯಾ ನೀನು ಏನು ಅನ್ಕೊಬಿಟ್ಟಿದ್ಯಾ ದುಡ್ಡಿದ್ದಾಗೆಲ್ಲ ಬಂದ್ಬಿಟ್ಟು ಕಿತ್ಕೊಂಡು ಹೋಗಿ ನಂದೇನು ಧರ್ಮ ಛತ್ರ ಅನ್ಕೊಬಿಟ್ಟಿದ್ಯಲ್ಲ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ನಾನೇನಿಯ ನಿನಗೆ ಅಂತ ಹೇಳ್ಬಿಟ್ಟು ಮನೆ ಬಿಡಿಸ್ಕೊಟ್ಟಿದ್ದೀನಿ ಲೋಪರ್ ನನ್ನ ಮಗನೇ ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಯಾವನ ಯೋತ್ಲಾಂಡಿ ನನ್ನ ಮಗ ಲೋಪರ್ ನನ್ನ ಮಗನ ನನ್ನ ಮಗಳು ಕಟ್ಬಿಟ್ಟು ಆಸ್ತಿ ಎಲ್ಲ ಹೊಡಿಬೇಕು ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡಿದ್ಯಲ್ಲ ಗುಬಾಳ್ ನನ್ನ ಮಗನೇ ಈ ಒಪ್ಸರ ಅಂದ್ರೆ ಏನು ಅಂತ ನಿಂಗೆ ಸಂದ ಗೊತ್ತು ನಾನು ಸೈಲೆಂಟ್ ಆಗಿರ್ಬೋದು ಆದ್ರೆ ನನ್ನ ಮನೆ ತಂಟಕ್ಕೆ ಬಂದ್ರೆ ನಾನು ಸೈಲೆಂಟ್ ಆಗಿರಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಿನಗೂ ಸಂದ ಗೊತ್ತು ಅಷ್ಟು ಗೊತ್ತಿದ್ರು ಈ ಒಪ್ಸರ ತಂಟೆಗೆ ಬಂದಿದ್ಯಾ ಅಂತ ಹೇಳಿದ್ಮೇಲೆ ನಿನಗೆ ಯಾ ಪಾರ್ಟಿ ಇದಿರ್ಬೇಡ ಹೇಳಿ ನಿನಗೆ ನನ್ನ ಮಗನೇ ಹಿಂಗೆ ಬಿಟ್ರೆ ನೀನು ಇವತ್ತು ಈ ಕೆಲಸ ಮಾಡಿದ್ಯಾ ನಾಳೆ ಇನ್ನೊಂದು ಕೆಲಸ ಮಾಡ್ತೀಯಾ ನಾಳೆ ಇನ್ನೊಂದು ಕೆಲಸನೂ ಮಾಡ್ತೀಯಾ ಅಯ್ಯಪ್ಪ ಅಯ್ಯಪ್ಪ ಅಪ್ಸರ ಹಾಕಿ ಅತ್ತೆ ಇನ್ನೂ 4 ಹಾಕಿ ಎಂತೆಂತ ನಾಟಕ ಮಾಡ್ತಾರೆ ಅಂತ ಹೇಳಿದ್ರೆ ಈ ರಂಗ ಥೂ ಹಿಂಗೆಲ್ಲ ಮೋಸ ಮಾಡಬಾರ್ದು ಬಿಡಿ ನೀವಂತೂ ಅಯ್ಯೋ ಅತ್ತೆ ಅತ್ತೆ ಯಾರ್ಲ ಲೋಪರ್ ನಿಂಗ ಅತ್ತೆ ಅಯ್ಯಪ್ಪ ಏನ್ ಅನ್ಕೊಬಿಟ್ಟಿದ್ಯಾ ಈ ಅಪ್ಸರನ್ ಯಾಮರ್ಸ್ಬಿಟ್ಟು ಟೋಪಿ ಹಾಕ್ಬಿಟ್ಟು ನೆಮ್ಮದಿಗೆ ಆಸ್ತಿ ಎಲ್ಲ ಒಡ್ಕೊಂಡು ನೆಮ್ಮದಿಗೆ ಇರ್ಬೋದು ಅಂತ ಅನ್ಕೊಂಡಿದ್ಯಲ್ಲ ಲೋಪರ್ ಬಡ್ಡಿ ನನ್ನ ಮಗನೇ ಲೋ ರಂಗ ಥೂ ನೀನು ಬಾಳ ಬೆಂಕಿ ಯಾಕ ನೀನು ನಿಮ್ಮ ಅಮ್ಮ ಈ ಜನ್ಮದಾಗ ಉದ್ದಾರ ಹಾಕಿಲ್ಲ ಕಣ್ಲ ಪ್ರಪಂಚದಾಗಿರೋರೆಲ್ಲ ಉದ್ದಾರ ಆದ್ರೂ ನೀನು ಮಾತ್ರ ಉದ್ದಾರ ಹಾಕಿಲ್ಲ ಗೆಪ್ತಿಕೊಬಿಡು ನೀನು ಉದ್ದಾರ ಆಗೋಗ್ಬಿಟ್ರೆ ನನ್ನ ತಲೆ ಬೋಳಿಸ್ಕೊಬಿಡ್ತೀನಿ ಕಂಡ ನೀನೇನೋ ಉದ್ದಾರ ಆಗೋಗ್ಬಿಟ್ರೆ ಏನಕ್ಕಿಂತ ಬಾಳ್ತೀಯಾ ಈ ಲೋಪರ್ ನನ್ನ ಮಗುನ ಕರ್ಕೊಂಬಂದ್ಬಿಟ್ಟು ನನ್ನ ಮಗಳಿಗೆ ಗಂಟಾಕ್ಬೇಕು ಅಂತ ಮಾಡಿದ್ಯಲ್ಲ ನೀನು ಯಾಕೆ ಗಂಟಾಕ್ಬಿಟ್ಟು ಆಮೇಲೆ ನಮ್ಮನೆ ಒಳಗಡೆ ಸೇರ್ಕೊಬಿಟ್ಟು ಬಿಟ್ಟಿ ಕೂಳ್ ತಿನ್ಕೊಂಡು ನೆಮ್ಮದಿಗಿರ್ಬೋದು ಅಂತ ಅನ್ಕೊಬಿಟ್ಟಿದ್ಯಲ್ಲ ನೀವು ಜೀವಮಾನದಾಗ ಎಂದಾದ್ರೂ ₹10 ದುಡ್ದಿದೆಯಲ್ಲ ನೀನು ₹10 ದುಡ್ದಿದ್ಯಾ ಬರೀ 8 ದುಡ್ದಿರೋ ದುಡ್ಡಾಗೇನಿಯ ಸಾಕೊಂಡು ಜೀವನ ಮಾಡ್ಕೊಂಡಿರೋದು 3 ಮದುವೆ ಮಾಡ್ಕೊಂಡಿದ್ಯಾ ನೀನು ಬಾಳು ಬೆಂಕಿ ಯಾಕೆ ಒಬ್ಳು ಜೊತೆಗಿಲ್ಲ ಅಂತಂದ್ರೆ ಅರ್ಥ ಮಾಡ್ಕೋಬೇಕು ಯಾಕೆ ಜೊತೆಗಿಲ್ಲ ನಿನ್ ಜೊತೆಗೆ ಅಂತ ಹೇಳ್ಬಿಟ್ಟು ಅಂತ ಕಂತ್ರಿ ನನ್ನ ಮಗ ನೀನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳ ಅಂತ ಕಂತ್ರಿ ಲೋಪರ್ ನನ್ನ ಮಗ ನೀನು ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಮನೆ ಬಿಡಿಸ್ಕೊಟ್ಟಿದ್ದೀನಿ ಮನೆ ಬೀದಿನಾಗ ಬಿದ್ದಿರಲ್ಲ ಅಂತ ಹೇಳ್ಬಿಟ್ಟು ಉಂಡ್ ಮನೆಗೆ ನೀನು ಕಣ್ಣ ಬಗೆಯೋದು ಅಂತ ಹೇಳ್ತಾರಲ್ಲ ನೀನು ನೋಡ್ಬಿಟ್ಟು ಅನಿಸ್ತದೆ ಬರ್ದಿರೋದು ಉಂಡ್ ಮನೆ ಕಣ್ಣ ಬಗ್ಗೆ ಲೋಪರ್ ನನ್ನ ಮಗ ಅಂತ ಹೇಳ್ಬಿಟ್ಟು ನೀನು ಬಾಯಿಗೆ ಬೆಂಕಿ ಹಾಕ ಲೋಪರ್ ಬಡ್ಡಿ ನನ್ನ ಮಗನೇ ನಮ್ಮ ಮನೆಗೆ ಕಣ್ಣ ಹಾಕಕ್ಕೆ ಬಂದಿದ್ಯಲ್ಲ ನನ್ನ ಮಗಳ ಜೀವನ ಹಾಳು ಮಾಡಕ್ಕೆ ಬಂದಿದ್ಯಲ್ಲ ಹೇಯ್ ಏನ್ಲ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ ಏನಿಯಾ ಡಿಗ್ರಿ ಮಾಡಿದ್ಯಲ್ಲ ನೀನು ಇಲ್ಲ 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 ರಂಗ ಮಾವನೇ ಹೇಳಿದ್ದು ಬಂದು ಹುಡುಗಿನ ನೋಡು ನಾನು ಮುಂದೆ ನೋಡ್ಕೊತೀನಿ ಅಂತ ನೋಡ್ದೇನಕ್ಕ ಈ ರಂಗನೂ ರಂಗವರಮ್ಮ ಎಂತ ಕೊಂತ್ರಿ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕು ಒಪ್ಸರ ಕಷ್ಟಾಗಿದ್ದಾಗ ಅಷ್ಟೆಲ್ಲ ಎಲುಪು ಮಾಡ್ಬಿಟ್ಟವಳಿ ಅಷ್ಟೆಲ್ಲ ಎಲುಪು ಮಾಡಿಸ್ಕೊಬಿಟ್ಟು ನೋಡಕ್ಕ ದರ್ಬೇಸಿ ನನ್ನ ಮಗ ಹೆಂಗೆ ಮಾಡ್ತಾವನಿ ಅಂತ ಮಗಳಿಗೆ ಯಾವುದೋ ಗಣ್ಣ ಕರೆಸ್ಬಿಟ್ಟು ನೋಡಿ ಮನೆ ಹಾಳು ಮಾಡೋ ಬುದ್ಧಿ ಮಾಡವನಿ ಇವ್ರ ಅಮ್ಮನೂ ಇವನು ಉದ್ದಾರ ಆಗಕ್ಕಿಲ್ಲ ಈ ಜನುಮ್ದಾಗ ಉದ್ದಾರ ಆಗಕ್ಕಿಲ್ಲ ಇವ್ರ ಅಮ್ಮನೂ ಇವನು ಅದಕ್ಕೆ ತಾನೇ ಪ್ರಿಯಾ ಬಿಟ್ಬಿಟ್ಟು ಹೋಗಿದ್ದು ಪ್ರಿಯನ್ ಜೊತೆ 7 ವರ್ಷ ಸಂಸಾರ ಮಾಡಿ ಅವಳಿಗೆ ಏನೇ 4 ಬಗ್ಯಕ್ಕೆ ಹೋದ ಅವಳೇನೇನು ಸಾಮಾನ್ಯನೇ ಮೊದಲೇ ಕೋಟ್ಯಾಧೀಶ್ವರ ಮಗಳು ಮೆಟ್ನ ಹೊಡೆದು ಹೋಗವಳತ್ಲಾಗೆ ಅಲ್ಲ ಏನು ಬಾಳ್ತಾನೆ ನೋಡ್ಕ ಈ ಒಪ್ಸರ ಪರ್ಕೆ ಕೊಡ್ದವಳೆ ನಾನಾಗಿದೆ ಮುಚ್ಚ ತಕೊಂಡು ಕತ್ತರಿಸ್ಬಿಡ್ತಿದ್ದೆ ಈ ಲೋಪರ್ ನನ್ನ ಮಕ್ಕಳನ್ನ ಥೂ ರಂಗ ನೀನು ಉದ್ದಾರ ಹಾಕಿಲ್ಲ ಇನ್ನೊಬ್ರು ಉದ್ದಾರ ಆಗಕ್ಕೂ ಬಿಡಕ್ಕಿಲ್ಲ ಕಣ್ಣ ನೀನು ಮೊದಲು ನೀನು ಬಾಳೇನು ಅಂತ ನೀನು ನೋಡ್ಕೊಬಿಡು ನನ್ನ ಸಂಸಾರ ಕಡ್ಡಿ ಆಡ್ಸಕ್ಕೆ ಬರ್ಬೇಡ ನೋಡು ನಿಂಗೆ ಅವತ್ತೇ ಹೇಳ್ಬಿಟ್ಟು ಕಳ್ಸಿದ್ದೀನಿ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಮಧ್ಯೆ ಕಡ್ಡಿ ಆಡ್ಸಕ್ಕೆ ಬರ್ಬೇಡ ಅಂತ ಲಕ್ಷಕ್ಕಿಂತ ಹೇಳ್ಬಿಟ್ಟು ಕಳ್ಸಿವ್ನಿ ದಯವಿಟ್ಟು ಬರ್ಬೇಡ ಕಡ್ಡಿ ಆಡ್ಸಕ್ಕೆ ಅಂತ ಹೇಳ್ಬಿಟ್ಟು ಹಾರು ಬಂದ್ಬಿಟ್ಟು ಕಡ್ಡಿ ಆಡಿಸ್ತೀಯಲ್ಲ ನೀನು ಏನಾಯ್ತು ಸಂಬಂಧ ನನಗೂ ನಿನಗೂ ಅದು ಹೆಂಗ್ಲ ನೀನು ನನ್ನ ಮನೆಗೆ ಬಂದ್ಬಿಟ್ಟು ಸೇರ್ಕೋಬೋದು ನನ್ನ ದುಡ್ಡೆಲ್ಲ ಕಿತ್ಕೊಂಡು ತಿನ್ಬೋದು ಅಂತ ಅನ್ಕೋತೀಯ ನೀನು ಲೋಪರ್ ನನ್ನ ಮಗನೇ ಹೆಂಗೆ ಅನ್ಕೋಬಿಟ್ಟೆ ನೀನು ಹೇಯ್ ಬಾರ್ಲಾ ನೀನು ಜೈಲಿಗೆ ಹಾಕಿಸ್ತೀನಿ ಬಾ ಬಂದ್ಬಿಟ್ಟು ಸುಳ್ಳು ಹೇಳ್ಕೊಂಡು ಹೆಣ್ಣು ಬತ್ತೀಯಲ್ಲ ನೀನು
ಅಯ್ಯೋ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ. ನಾನು ಇನ್ನೊಂದ್ಕಿಂತ ಇಂಥ ಕೆಲಸ ಎಲ್ಲ ಅಂದ್ರೆ ಮಾಡೋಕ್ಕಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ. ನಾನು ರಂಗಮ್ಮ ಹೇಳಿದಕ್ಕೆ ನೀ ಬಂದ್ಬಿಟ್ಟು ನಾನು ಹಿಂಗೆ ಬಂದಿದ್ದು. ನಿಮ್ಮ ಹುಡುಗಿನೂ ಬೇಡ, ನಿಮ್ಮ ಹುಡುಗಿ ಸವಾಸನೂ ಬೇಡ ನನಗೆ. ನಾನು ಮದುವೆ ಆಗದಿದ್ದೆ ಅಂದ್ರೂ ಪರವಾಗಿಲ್ಲ, ನಾನಂತೂ ನಿಮ್ಮ ಮನೆಗೇನು ಮದುವೆ ಆಗೋಕ್ಕಿಲ್ಲ, ನಾನಂತೂ ಹೊಂಟೋಯ್ತೀನಿ. ಕೇಳಿಸ್ಕೊಂಡೆಲ್ಲ ಅವ್ನು ಹೇಳಿದ್ದು, ಕೇಳಿಸ್ಕೊಂಡೆಲ್ಲ? ಅಯ್ಯೋ ನಾನೇನ್ ಮಾಡಕ್ ಹೋದೆ, ನೀನು ಹುಡುಗನ್ ಹುಡುಕ್ತಾ ಇದ್ದೆ, ಅದಕ್ಕೆ ನಾನು ಇರ್ಲಿ ಅಂತ ಹೇಳ್ಬಿಟ್ಟು ಒಂದು ಹುಡುಗನ್ ತೋರಿಸ್ದೆ. ಅದ್ರಾಗ ತೆಪ್ಪೇನು, ನಿನ್ಗೆ ಒಳ್ಳೇದ್ ಮಾಡಕ್ ಬಂದಿದ್ ನಾನು. ಅಯ್ಯಪ್ಪ ಅಪ್ಸರ. ಹೂ ಕಂಡ್ಲ ನಾನೇನಿಯಾ ಲೋಪರ್ ನನ್ನ ಮಗನೇ. 420 ಯಾವ ಹುಡುಗನ್ ತಂದ್ಬಿಟ್ಟು ನನ್ನ ಮಗಳು ಕೊಟ್ಬಿಟ್ಟು ನನ್ನ ಮನೆ ಸ್ವಲ್ಪ ನಾಶ ಮಾಡಬೇಕು ಅಂತ ನೋಡ್ಬಿಟ್ಟಿದ್ಯಲ್ಲ. ಈಗ ಹೆಂಗೋ ನನ್ನ ಇಬ್ರು ಹೆಣ್ಮಕ್ಳು ಹಂಗೆ ನೀನು ನೋಡಿಯ, ನಾನು ನಮ್ಮ ಅಮ್ಮ ನನ್ನ ಮಗಳೆಲ್ಲ ಸಂದಾಕಿದೀವಿ. ನಂದಾಗ ಗೋಕುಲನ್ ಥರ ಇರೋ ಮನೆನ ಹಾಳು ಮಾಡ್ಬಿಟ್ಟು ಸ್ಮಶಾನ ಮಾಡಬೇಕು ಅಂತ ಮಾಡ್ಕೊಬಿಟ್ಟಿದ್ಯಲ್ಲ ನೀನು. ನನ್ನ ಒಳಿಯ ಬಂದಿದ್ದಕ್ಕೆ ಸೊರೈತು. ನನ್ನ ಒಳಿಯ ಏನ ಬಂದ್ಬಿಟ್ಟು ನಂಗೆ ನಿಜವಾದ ವಿಷಯ ಹೇಳಿಲ್ಲ ಅಂದ್ರೆ ನಂಬಿಟ್ಟು ನಾನು ಕೊಟ್ಬಿಡ್ತಿದ್ನಲ್ಲ. ನಂಬಿಟ್ಟು ಕೊಟ್ಬಿಟ್ಟು ಆಳ್ಗೆಡು ಬಿಡ್ತಾ ಇದ್ದೆ ನಾನಂತೂ. ಲೋಪರ್ ಬಡ್ಡಿ ನನ್ನ ಮಗನೇ, ಲೋಪರ್ ನನ್ನ ಮಗನೇ. ಇನ್ನೊಂದಕ್ಕಿಂತ ನನ್ನ ಮನೆ ಸವಾಸಕ್ಕೆ ಏನಾರ ಬರಬೇಕು, ಹೆಣ್ಣು ಹುಡುಕ್ತೀನಿ, ಗಂಡು ಹುಡುಕ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅವರೇ ಮಾಡ್ತೀನಿ ಅಂತ ಏನಾರ ಬಂದುಬಿಟ್ಟು ಬೂಟ್ಸ್ ತಗೊಂಡು ಬಾರಿಸ್ಬಿಡ್ತೀನಿ. ಎಲ್ಲಿ ನಿಮ್ಮಮ್ಮನ ಇದ್ರಾಗ ಮಿಂಗಲ್ ಆಗ್ಬಿಟ್ಟವಳು ಏನು ಕೊಂತ್ರಿ? ಎಲ್ಲಿ ನಿಮ್ಮ ಅಮ್ಮನ ಕರ್ಸು. ನಿಮ್ಮ ಅಮ್ಮಂಗೂ ಪರ್ಕೆ ಇಟ್ಟೆ ನೀ ಯಾಕದ್ ನಾನು ಯಾವಳು ದೊಡ್ಡ ಚಿಕ್ಕಳನ್ನ ನೋಡಕ್ಕಿಲ್ಲ ನಾನು. ನನ್ನ ಮಕ್ಕಳು ಸಂಸಾರ ವಿಚಾರಕ್ಕೆ ಏನ ಬಂತು, ನೀನು ನಿಮ್ಮ ಅಮ್ಮ ಯಾವಳು ನೋಡಲ್ಲ ಕಂಡ. ಪರ್ಕೆ ತಗೊಂಡು ನೀವು ಉಳಿಸ್ತಿರೋದೇನಿಯ ಕೆಲಸ. ಲೋಪರ್ ಬಡ್ಡಿ ನನ್ನ ಮಗನೇ. ಕಾರಸ್ತಾ ನಿಮ್ಮ ಅಮ್ಮನೂ ಇದಕ್ಕೆಲ್ಲ ಮಿಂಗಲ್ ಆಗ್ಬಿಟ್ಟವಳೆ ಅಂತ ನನಗೆ ಗೊತ್ತು. ಕೊಂತ್ರಿ ಬತ್ತದ ನೋಡಿ ಬಾಯಿ ಕೆಟ್ಟ ಮಾತು ಕೇಳಿಸ್ಕೊಂಡ್ರೆನಕ, ನೋಡಿದ್ರೆನಕ ಇವ್ರ ಬಾಳುಗಳನ್ನ ನೋಡಿ. ಬನ್ನಿ ಮಾತಾಡ್ ಬನ್ನಿ ಇಂತ ನನ್ನ ಮಕ್ಕಳನ್ನ ಸೇರಿಸ್ಬಿಟ್ರೆ ಮನೆಗೆ ಹೆಂಗ್ ಬುಡುಕ್ ತಗೊಬತ್ತಾರೆ ಅಂತ ನೋಡಿ. ಅಲ್ಲ ನೀನು ಎಂತ ಕೊಂತ್ರಿ ಮಗ ನೋಡು. ಈ ನನ್ನ ಮಗ ಅಂತಂದ್ರೆ ಒಬ್ಸರ ಸಹಾಯ ಮಾಡ್ದೊಳಗೆ ಹೆಂಗ ಕಾಳು ಮಾಡಕ್ಕೆ ಇವ್ನಿಗೆ ಮನ್ಸು ಬಂತು. ಅಕೋ ಇವ್ರ ಅಮ್ಮನೂ ಇವನು ಏನೋ ಕೊಂತ್ರಿ ಕೆಲಸ ಮಾಡ್ತಾವ್ರೆ. ಇಬ್ರಿಗೂ ಬೆವರರಿ ಕುಡ್ದು ಹಂಗೇನಿಗೆ ದುಡ್ಡು ಮನೆಗೆ ಉಕ್ಕುಕ್ಕಿ ಬತ್ತಿರಬೇಕು, ಇಲ್ಲ ಯಾವಳನ್ನ ತಂದು ಆಗ್ತಾ ಇರಬೇಕು. ಇವ್ರು ತಿನ್ಕೊಂಡು ಮಜಾ ಉಡಾಯಿಸ್ಕೊಂಡು ನೆಮ್ಮದಿಯಾಗಿ ಇದು ಬಿಡಬೇಕು. ಅಷ್ಟೇ ನೀನು ಬೇಕಾಗಿರೋದು ಇವ್ರಿಗಂತೂ. ನೋಡಕ ಇನ್ನೂ 4 ಬಾರಿಸಿದ್ರು ಸಂದಕ್ಕಿರೋದು ಅನ್ನಿಸ್ತದೆ. ಇನ್ನೂ ಒಂದು 4 ಬಾರಿಸ್ಬೇಕಿತ್ತು. ಬತ್ತಿಯನ್ಲ ಇನ್ನೊಂದ್ಕಿಂತ ಬತ್ತಿಯಲ್ಲ ನಮ್ಮ ಮನೆ ವಿಚಾರಕ್ಕೆ ಬತ್ತಿಯನ್ಲ? ಇಲ್ಲ ಬರಕಿಲ್ಲ. ಏನೋ ತೆಪ್ಪಾಯ್ತು ಬಿಡು. ಲವ್ ನೀನು ನಿಮ್ಮ ಅಮ್ಮನ ಸೋಂಬೇರಿತನಕ್ಕೆ, ನಿನ್ಗೂ ನಿಮ್ಮ ಅಮ್ಮನ ಸುಖಕ್ಕೆ ಒಂದು ಹುಡುಗಿ ಜೀವನ ಹಾಳು ಮಾಡಕ್ಕೆ ಬರಬೇಡ ಕಣ್ಲ. ನೀನು ನಿನ್ನ ಮಗಳಾಗಿರ್ಬೋದು, ಕಂಡರ ಮಕ್ಕಳಾಗಿರ್ಬೋದು, ಮಕ್ಕಳೇನೇನಿಯ ನೀನು ಕಂತ್ರಿ ಬುದ್ಧಿ ಏನು ಅಂತ ಪ್ರಪಂಚಕ್ಕೆಲ್ಲ ಗೊತ್ತಿಲ್ಲದಂಗಿರ್ಬೋದು. ಅರೆ ನನಗೆ ಸಂದಾಗ ಗೊತ್ತು. ನಾನು ಹೆಂಗೆ ನೀನು ಮದುವೆ ಮಾಡ್ಕೊಂಡು ನಾನು ಯಾಕೆ ಕೆಟ್ಟೋಳದೆ ಅಂತಂದ್ರೆ ಅದೆಲ್ಲ ನಿನ್ನಿಂದನೇನಿಯ. ದುಡಿಯೋಕ್ಕೆ ಯೋಗ್ಯತೆ ಇಲ್ದಿದ್ದಂಗೆ ಏನೇನೋ ಉತ್ತರ ಮಾಡ್ಕೊಂಡು ಬಿದ್ದಿದ್ದಲ್ವ ಲೋಪರ್ ನನ್ನ ಮಗನೇ. ನಿನ್ನಿಂದನೇನಿಯ ನಾನು ಕೆಟ್ಟು ಕೆರೆ ಹಿಡಿದಿದ್ದು ಅಂತ ಹೇಳಿದ್ರೆ, ನಿನ್ನಿಂದ ನಿಮ್ಮ ಅಮ್ಮನಿಂದ ನಾನು ಅದೇ ಬುದ್ಧಿ ಕಲ್ತ್ಕೊಬಿಟ್ಟು ನನ್ನಿಂದ ನೀವು ಕೆಟ್ಟೋಗ್ಲಿಲ್ಲ, ನಿನ್ನಿಂದನೇ ನಾನು ಕೆಟ್ಟೋಗಿದ್ದು. ಬರ್ರಿ ಮೊದಲೆಲ್ಲ ನಾನು ಬಾಳು ಸಂದಕ್ಕೇನೇ ಇದ್ದೆ. ಆಮೇಲೆ ನಿಮ್ಮ ಅಮ್ಮನ ಮಾತು ಕೇಳ್ಕೊಬಿಟ್ಟು ನಾನೆಲ್ಲ ಕೆಟ್ಟು ಕೆರೆ ಹಿಡಿದ್ಬಿಟ್ಟೆ. ಇವಾಗ ಹೊಸಿ ಬುದ್ಧಿ ಬಂದ್ಬಿಟ್ಟೈತೆ. ಹೆಂಗೋ ನಾರಾಯಣ ಸಂಸಾರ ನನ್ನ ಹೆಣ್ಮಕ್ಳು ಅಂತ ನೆಮ್ಮದಿಗಿರೋಣ ಅಂತ ಅನ್ಕೊಂಡ್ರೆ ಈಗಲೂ ಬಂದ್ಬಿಟ್ಟು ನನ್ನ ಮಗನೇ ಕಡ್ಡಿ ಅಲ್ಲಾಡ್ಸ್ಬಿಟ್ಟು ಹಾಳು ಮಾಡ್ತಿದ್ಯಲ್ಲ ಬೇವರ್ಸಿ. ನಿಂಗೆ ಏನೆಲ್ಲ ಬಂದಿರೋದು? ಕರ್ಕಬಾ ನಿಮ್ಮ ಅಮ್ಮನ ಕರ್ಕಬಾ, ಮಂತ ಕೊಯ್ತೀನಿ. ನಿಮ್ಮ ಅಮ್ಮನ ಚುಟ್ಟು ಹಿಡ್ಕೊಂಡು ನೋಡ್ತೀನಿ, ನೋಡ್ತಾ ಇರು. ಇನ್ನೊಂದ್ಗಿಂತ ನೀನು ನಿಮ್ಮಮ್ಮ ಮಂತ ಕಾಲಿಕ್ಕಿರ. ನೀವು ನಿಮ್ಮ ಮಂತಕ್ಕೆ ನನ್ನ ಸುದ್ದಿಗೆ ಬಂದಿರ ನೀವು. ಬಂದ್ಬಿಡಿ ನನ್ನ ಸುದ್ದಿಗೆ. ಕೆರ ಕಿತ್ತೋಯ್ತವೆ ನನ್ನ ಮಗನೇ. ಇನ್ನೊಂದ್ಗಿಂತ ನಮ್ಮ ಮನೆ ಸುದ್ದಿಗೆ ಬಂದ್ಬಿಟ್ರೆ ಬತ್ತಾನೆ ಮಾತಾಡೋಕ್ಕೆ ಸುಮ್ಮನೆ ಒಳೆ ಅಂತಂದರೆ ನಾನೇ ಸುಮ್ಮನೆ ಕೂತಿರಲ್ಲ. ಮಗನೇ ಟೇಮ್ ಬರಲಿ ಅಂತ ಕಾಯ್ತಾ ಇರ್ತೀನಿ. ಬೀದಿನ ಹೊಡೆದಿದ್ದೀನಿ ಇವತ್ತು, ನಾಳೆ ಇನ್ನೆಲ್ಲ ಹೊಡಿತೀನಿ ನನಗಂತೂ ಗೊತ್ತಿಲ್ಲ. ಅತ್ತೆ ಬಿಡಿ, ಹಾಳಾಗೋಗ್ಲಿ ಸಾಕು. ಇಷ್ಟೆಲ್ಲ ಮರ್ಯಾದೆ ಮಾಡಿದ್ರಲ್ಲ, ಇನ್ನೂ 3 ಬಿಟ್ಬಿಟ್ಟು ಆಡಿದ್ರೆ ಏನು ಮಾಡೋಕ್ಕಾಗಕ್ಕಿಲ್ಲ. ಇನ್ನೂ 3 ಬಿಟ್ಬಿಟ್ಟು ಆಡ್ತಾರಾ ಏನು? ಅವಳಿಗೆ ಅಂದರೆ ನೀವಿಲ್ಲ ಅಂದಿದ್ರೆ ದೇವ್ರನ್ನ ಏನಾಗ್ಬಿಡ್ತಿತ್ತೋ ಏನೋ ಗೊತ್ತಿಲ್ಲ ನನಗಂತೂ. ಏನಾಯ್ತಿತ್ತೋ ಏನೋ. ಸದ್ಯ ನೀವು ಬಂದ್ಬಿಟ್ಟು ನಮ್ಮ ಮನೆಯೇ ಕಾಪಾಡ್ಬಿಟ್ರಿ. ಅದಕ್ಕೆ ಹೇಳಿದ್ದೊಳಿ ಅಂದರೆ ನಮ್ಮ ಮನೆಗಿರಿ, ನಮ್ಮ ಜೊತೆ ಇರಿ ಅಂತ ಹೇಳ್ಬಿಟ್ಟು. ನಮಗೆ ನಿಮ್ಮಷ್ಟು ತಿಳುವಳಿಕೆ ಇಲ್ಲ, ನಿಮ್ಮಷ್ಟು ಬುದ್ಧಿ ಇಲ್ಲ. ನಮ್ಮನ್ನೆಲ್ಲ ನನ್ನ ಮಕ್ಕಳು ಯಾಮರ್ಸರೆ ನೀನೇ ಜಾಸ್ತಿ. ಅಯ್ಯೋ ಅತ್ತೆ ಬನ್ನಿ ಹೋಗೋಣ ಬನ್ನಿ. ಮಗ ಬಾರ್ಲಾ, ನಾನು ನೋಡಿದೆ ಎಲ್ಲನೂ ನಿನಗಾಗಿರೋ ಯೌಮಾನಕ್ಕೆ ನಾನು ಸಂದಕ್ಕೆ ನೀನು ಸೇರಿ ತಿರ್ಸ್ಕೊಂತೀನಿ ಬಾ. ಇವತ್ತು 4 ಜನದ ಮುಂದೆ ನನ್ನ ಗುಟ್ಟು, ನನ್ನ ಸಂಸಾರ, ನನ್ನ ಬಾಳು ಅಂತ ಹೇಳ್ಕೊಂಡು ಹೋಗಿ ನಿನಗೇನಿಯ ಪರ್ಕೆ ತಗೊಂಡು ಊರು ಬೀದಿನಾಗ ಹೊಡೆದವಳಲ್ಲ, ಅವಳ ಸಂಸಾರಕ್ಕೆ ಹುಳಿ ಹಿಂಡ್ಬಿಟ್ಟು ಅವಳನ್ನ ಹಾಳು ಮಾಡಲಿಲ್ಲ ಅಂದರೆ ನನ್ನ ಸಾಯೋದ್ರೊಳಗಡೆ ನನ್ನ ತಲೆ ಕೂದಲು ನಾನು ಬೋಳ್ಸ್ಕೊಬಿಡ್ತೀನಿ ಕಂಡ್ಲ. ಅವಳನ್ನ ಬೀದಿಗೆ ತರಲಿಲ್ಲ ಅಂತಂದರೆ ಲೋಪರ್ನ. ಬಾ ನೀನೇನು ತಲೆ ಕೆಡ್ಸ್ಕೊಬೇಡ, ನಿಮ್ಮ ಅಮ್ಮ ಇರೋ ಗಂಟೆ ತಲೆ ಕೆಡ್ಸ್ಕೊಬೇಡ. ಅದು ಯಾವಳನ್ನು ಕಟ್ಕೊಬತ್ತಾನೋ, ಅದು ಯಾವನನ್ನು ಕಟ್ಕೊಬತ್ತಾನೋ ನಾನು ನೋಡೇ ಬಿಡ್ತೀನಿ. ಕಟ್ಕೊಬರ್ಲಿ, ಆಮೇಲಿಂದ ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಬಾರ್ಲ ಹೋಗೋಣ. ಸೇಡು ಮುಯ್ಯಿ ಮಾಡೇ ಮಾಡ್ತೀನಿ. ಏನು ಅಂತ ತೆಪ್ಪು ಕೆಲಸ ಮಾಡಿದ್ವಿ ನಾವೆಲ್ಲ? ಅಂತ ತೆಪ್ಪು ಕೆಲಸ ಮಾಡಿದ್ವಿ. ಹುಡುಗಿನ ಹುಡುಕೊಟ್ರದೇನಿ ಅಲ್ಲ, ಹುಡುಗನ ಹುಡುಕೊಟ್ರದೇನಿ ತಪ್ಪೇನಿಲ್ಲ. ನೀನೇ ಹೇಳು. ಬಿಡಮ್ಮ ಬಾಮ್ಮ, ಊರ್ ಜನದ ಮುಂದೆಲ್ಲ ಮರ್ಯಾದೆ ಹೋಯ್ತು. ಅಪ್ಸರ ಮನೆಗೆ ಬಂದು ಹೊಡೆದ್ರೆ ನನಗೇನು ಬೇಜಾರಾಯ್ತಿರ್ಲಿಲ್ಲ. ಆದರೆ ಬಂದ್ಬಿಟ್ಟು ಹೆಂಗೆ ಹೊಡೆದ್ಲು ನೋಡಮ್ಮ ಬೀದಿನಾಗೆ. ಬಾರ್ಲಾ ಬಾ, ಅವಳು ಬೀದಿಗೆ ತಗೊಬತ್ತೀನಿ. ಒಂದಿನ ಅವಳು ಹೆಂಗೆ ನೋವು ಪಡ್ತಾಳೆ ಅಂತ ನೋಡಿವಂತೆ ಬಾ.